ಹೆಲೋ ಡಿಯರ್ ಫ್ರೆಂಡ್ಸ್. ಮೋಸ್ಟ್ ಆಫ್ ದ ಟೈಮ್ ಏನಾಗ್ತಾ ಇರುತ್ತೆ, ಸೊ ನೀವು ಒಳ್ಳೆಯವ್ರು ಇರ್ತೀರ, ನೀವು ಒಳ್ಳೆ ಕೆಲಸ ಮಾಡ್ತಾ ಇರ್ತೀರ, ಅಥವಾ ನೀವು ಒಳ್ಳೆ ದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ಇರ್ತೀರ. ಆದರೆ ನಿಮ್ಮ ಸುತ್ತಮುತ್ತ ಏನಾಗುತ್ತೆ, ಕೆಲವೊಂದು ಜನರು ಇರ್ತಾರೆ. ಸೊ ಅವರ ಇಂಟೆನ್ಷನ್ ನಿಮ್ಮ ಬಗ್ಗೆ ಸರಿ ಇರಲ್ಲ. ಸೊ ಮೇಲ್ನೋಟಕ್ಕೆ ನಿಮ್ಮ ಜೊತೆ ಚೆನ್ನಾಗಿರೋರ ಥರ ಇರ್ತಾರೆ, ಬಟ್ ಒಳಗಿಂದೊಳಗೆ ನಿಮ್ಮ ಕಂಡ್ರೆ ಆಗ್ತಾ ಇರಲ್ಲ, ಅಥವಾ ಒಂದು ರೀತಿ ನಿಮ್ಮ ಬಗ್ಗೆ ನಿಮ್ಮ ಬೆನ್ನ ಹಿಂದೆ ಮಾತಾಡೋದು, ಅಥವಾ ನಿಮ್ಮ ಎದುರುಗಡೆನೆ ಕ್ರಿಟಿಸೈಸ್ ಮಾಡೋದು, ಒಂದು ರೀತಿ ನೀವು ಒಂದು ಒಳ್ಳೆ ದಾರಿಯಲ್ಲಿ ಹೋಗಬಾರ್ದು ಅಂತ ನಿಮ್ಮ ಎನರ್ಜಿಯನ್ನು ಪುಲ್ ಮಾಡೋದಿರ್ಬೋದು, ನಿಮ್ಗೆ ನೆಗೆಟಿವ್ ಆಗಿ ಮಾತಾಡೋದು. ಸೊ ಈ ರೀತಿ ಮಾತಾಡ್ತಾ ಇರ್ತಾರೆ. ನಿಮಗೆ ಎಕ್ಸಾಕ್ಟ್ಲಿ ಗೊತ್ತು ಇವರು ನಿಮ್ಮ ಲೈಫ್ಗೆ ಒಳ್ಳೇದಲ್ಲ. ಸೊ ಯಾವುದೇ ರೀತಿಯಲ್ಲೂ ನಿಮಗೆ ಇವರಿಂದ ಒಳ್ಳೇದು ಆಗಲ್ಲ. ಬಟ್ ಕೆಲವೊಂದು ಸಲ ಬಿಡೋ ಹಂಗಿರಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಂದು ಆಫೀಸಲ್ಲಿ ಇದ್ದೀರಾ, ಆಫೀಸ್ ಕೊಲೀಗ್ಸೇ ಹಿಂಗಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಫ್ಕೋರ್ಸ್ ಕೊಲೀಗ್ಸ್ ಚೆನ್ನಾಗಿಲ್ಲ ಅಂತ ನಿಮಗೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡ್ತಾ ಇರುವಂಥ ಜಾಬ್ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಸಮ್ ಟೈಮ್ಸ್ ನಿಮ್ಮ ಓನ್ ಫ್ಯಾಮಿಲಿ ಮೆಂಬರೇ ಸಿಕ್ಕಾಪಟ್ಟೆ ನೆಗೆಟಿವ್ ಮೈಂಡ್ ಸೆಟ್ಟಿನವರು ಇರ್ತಾರೆ ಅಂತ ತಿಳ್ಕೊಳ್ಳಿ. ಅಫ್ಕೋರ್ಸ್ ಫ್ಯಾಮಿಲಿ ಮೆಂಬರ್ನ ಬಿಟ್ಟು ಓಡೋಗ್ಲಿಕ್ಕಾಗತ್ತಾ? ಇಲ್ಲ. ಸೊ ಇಲ್ಲ, ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಫ್ರೆಂಡ್, ಸೊ ನೀವು ಎಷ್ಟು ಪಾಸಿಟಿವ್ ಆಗಿ ಇರಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀರಾ, ಪಾಸಿಟಿವ್ ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಫೋನ್ ಮಾಡಿ ಮಾಡಿ ಅವರ ಲೈಫ್ನಲ್ಲಿ ಏನೆಲ್ಲ ಸ್ಟ್ರಗಲ್ ಇದೆ, ಅವ್ರ ಲೈಫಲ್ಲಿ ಅವರ ಫ್ಯಾಮಿಲಿ ಮೆಂಬರ್ ಏನು ಮಾಡ್ತಾ ಇದ್ದಾರೆ, ಅವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನು, ಅವೆಲ್ಲ ನಿಮ್ಮ ಮೇಲೆ ಎಕ್ಸಾಕ್ಟ್ಲಿ ಡಂಪ್ ಮಾಡ್ತಾ ಇರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಶೇರಿಂಗ್ ಅನ್ನೋಗಿಂತ, ಸೊ ಜೆನ್ಯೂನ್ ಆಗಿ ಶೇರ್ ಮಾಡೋದ್ರಿಗಿಂತ ಅವ್ರದ್ದೆಲ್ಲ ಫ್ರಸ್ಟ್ರೇಷನ್, ಅವ್ರೆಲ್ಲ ನೆಗೆಟಿವಿಟಿ ತಂದು 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 ನಿಮ್ಮ ಮೇಲೆ ಹಾಕ್ತಾ ಇರ್ತಾರೆ. ಏನಂತ ಅಂದರೆ ಫ್ರೆಂಡನ್ನು ಬಿಡೋ ಹಂಗೂ ಇಲ್ಲ. ನಿಮ್ಗೆ ಯಾವುದೋ ಒಂದು ಕಾಲದಲ್ಲಿ ನಿಮ್ಗೆ ಹೆಲ್ಪ್ ಮಾಡಿದವರಾಗಿರ್ತಾರೆ ಅವರು, ಅವ್ರಿಗೆ ಬಿಡೋ ಹಂಗೂ ಇಲ್ಲ. ಬಟ್ ಹೇಳಿದ್ದನ್ನು ಕೇಳಿಸ್ಕೊಂಡಿರೋ ಹಂಗೂ ಇಲ್ಲ. ನಿಮ್ಗೆಲ್ಲೋ ಒಂದು ಕಡೆ ನಿಮ್ಮ ಪಾಸಿಟಿವಿಟಿ, ನಿಮ್ಮ ಮ್ಯಾನಿಫೆಸ್ಟೇಷನ್ ದಾರಿಯಲ್ಲಿ ತೊಂದರೆ ಆಗ್ತಾ ಇದೆ, ಹೌದಾ? ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದೇ ಆದರೆ, ಈಗ ಥಿಂಕ್ ಆಫ್ ಅ ಪರ್ಸನ್, ಯಾರೋ ಒಬ್ರು ನಿಮಗೆ ನೋವು ಮಾಡಿದ ವ್ಯಕ್ತಿ ಇರ್ತಾರೆ, ನೋವಾದ ಘಟನೆ ಇರುತ್ತೆ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸಡನ್ ಆಗಿ ಅವ್ರು ನೆನಪಾಗೋದು, ನಿಮಗೆ ಸಿಟ್ಟು ಬರೋದು, ಇರಿಟೇಷನ್ ಆಗೋದು, ಮೂಡ್ ಔಟ್ ಆಗೋದು, ಸೊ ಇವೆಲ್ಲ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳಿ. ಎಷ್ಟೇ ನೀವು ಪಾಸಿಟಿವ್ ದಾರಿಯಲ್ಲಿ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ, ಒಂದು ನಿಮ್ಮ ಓನ್ ಮೈಂಡ್ಸೆಟ್ಟೇ ಬಿಡ್ತಾ ಇರಲ್ಲ. ನಿಮ್ಮ ಮೈಂಡ್ಸೆಟ್ ಬಿಟ್ಟರೂ ಕೂಡ ಸುತ್ತಮುತ್ತ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಮೈಂಡ್ಸೆಟ್ ಇಂದಾನೆ ಕೂಡಿರುವಂತ ಜನರು ಇರ್ತಾರೆ, ಅಥವಾ ನಿಮ್ ಕೆಟ್ಟದ್ ಬಯಸೋರೇ ಇರ್ತಾರೆ. ಅದು ನಿಮ್ಗೆ ಗೊತ್ತೂ ಇದೆ, ಬಟ್ ಬಿಟ್ಟು ಬರೋ ಹಂಗಿರಲ್ಲ. ಸೊ ಆ ರೀತಿ ಪರಿಸ್ಥಿತಿಯಲ್ಲಿ ನಿಮ್ಮ ಎನರ್ಜಿಯನ್ನ ಪ್ರೊಟೆಕ್ಟ್ ಮಾಡೋದಾದ್ರೂ ಹೇಗೆ? ಸೊ ಪ್ರಾಕ್ಟಿಕಲಿ ಹೇಳಬೇಕು ಅಂತ ಅಂದರೆ, ಸೊ ಯಾವಾಗಲೂ ಇದು ಕಮೆಂಟ್ ಸೆಕ್ಷನಲ್ಲಿರಲಿ, ಕ್ಲಾಸಸ್ಸಲ್ಲಿರಲಿ, ಈ ಒಂದು ಕ್ವೆಶನ್ ಯಾವಾಗಲೂ ಬರ್ತಾ ಇರುತ್ತೇನು, ನಾವು ಪಾಸಿಟಿವ್ ಆಗಿರ್ತೀವಿ, ಬಟ್ ನಮ್ಮ ಸುತ್ತಮುತ್ತ ಎಲ್ಲರೂ ಪಾಸಿಟಿವ್ ಆಗಿ ಇರಲ್ಲ. ಆವಾಗ ಹೆಂಗೆ ನಾವು ಪಾಸಿಟಿವ್ ಆಗಿರೋದು, ಅಥವಾ ಹೇಗೆ ನಾವು ಮ್ಯಾನಿಫೆಸ್ಟೇಷನ್ ಕಡೆ ಫೋಕಸ್ ಮಾಡೋದು? ಸೊ ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ 4 ಸಿಂಬಲ್ಸ್ ಬಗ್ಗೆ ತಿಳ್ಕೊಳ್ತೀರಾ. ಈ 4 ಸಿಂಬಲ್ಸ್ ನೀವು ಕಣ್ಣು ಮುಚ್ಕೊಂಡು ನೆನಪಿಸ್ಕೊಳ್ತಾ ಇದ್ರೂ ಸಾಕು, ನಿಮ್ಮ ಎನರ್ಜಿ ಪ್ರೊಟೆಕ್ಟ್ ಆಗುತ್ತೆ. ನಿಮಗೆ ಯಾವುದೇ ರೀತಿಯ ಕೆಟ್ಟ ಇಂಟೆನ್ಷನ್ ಇರುವಂಥ ವ್ಯಕ್ತಿಯ ಎನರ್ಜಿ ನಿಮಗೆ ತಾಗಲ್ಲ. ನಿಮ್ಮ ಪಾಸ್ಟ್ ಅಥವಾ ನಿಮ್ಮ ಲೈಫ್ನಲ್ಲಾದ ನೆಗೆಟಿವ್ ಇನ್ಸಿಡೆಂಟ್ನ ಇಂಟೆನ್ಸಿಟಿ, ಅದರ ಪ್ರಭಾವ ಕಮ್ಮಿ ಆಗ್ತಾ ಹೋಗುತ್ತೆ. ಮೋರ್ ಇಂಪಾರ್ಟೆಂಟ್ಲಿ, ನಿಮ್ಮ ಸುತ್ತಮುತ್ತ ಇರೋರು ಎಷ್ಟೇ ನೆಗೆಟಿವ್ ಆಗಿರಲಿ, ನೆಗೆಟಿವ್ ಮಾತಾಡ್ತಾ ಇರಲಿ, ನೀವು ಪಾಸಿಟಿವ್ ಆಗಿರ್ಲಿಕ್ಕಾಗತ್ತೆ. ಸೊ ಅಂತ ಒಂದು ಸಿಂಪಲ್ ಯೆಟ್ ಪವರ್ಫುಲ್ ಆದ ಟೆಕ್ನಿಕ್ನ ನಾವಿವತ್ತು ಕಲಿತಾ ಇದ್ದೀವಿ. ಅದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ, ಐ ಆಮ್ ಅ ಹೀಲರ್, ಮೈಂಡ್ಸೆಟ್ ಕೋಚ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್. ನಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡುವಂತಹ ಅಗತ್ಯ ಆದರೂ ಏನಿದೆ? ಕಂಟಿನ್ಯೂಸ್ ಆಗಿ ನಿಮ್ಮ ಸುತ್ತಮುತ್ತ ಇರುವಂಥ ಜನರು ಕಂಟಿನ್ಯೂಸ್ ಆಗಿ ಕಂಪ್ಲೇನ್ ಮಾಡೋರು, ಬ್ಲೇಮ್ ಮಾಡೋರು, ಬರೀ ಬೇರೆಯವ್ರ ಬಗ್ಗೆ ಮಾತಾಡೋರು, ಅಥವಾ ನಿಮ್ಮ ಬಗ್ಗೆನೇ ಕೆಟ್ಟದಾಗಿ ಮಾತಾಡೋರು, ಸೊ ನಿಮಗೊಂದು ರೀತಿ ನಿಮ್ಮ ಏಳಿಗೆಯನ್ನು ಸಹಿಸದೇ ಇರೋರು, ಹೊಟ್ಟೆ ಕಿಚ್ಚಿಂದ ಕೂಡಿರೋ ವ್ಯಕ್ತಿಗಳಿರ್ಬೋದು. ಸೊ ಈ ರೀತಿ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇದ್ದಾರೆ, ಬಟ್ ಕಂಟಿನ್ಯೂಸ್ಲಿ ನೀವು ಅವ್ರ ಜೊತೆನೇ ಇದ್ದೀರಾ. ನಿಮ್ಮ ಎನರ್ಜಿ ಪ್ರೊಟೆಕ್ಷನ್ ನೀವು ಮಾಡ್ಕೊಳ್ಳೇ ಇಲ್ಲ ಅಂತ ಅಂದರೆ ತಿಳ್ಕೊಳ್ಳಿ, ಏನಾಗುತ್ತೆ, ಒಂದು, ನೀವು ಕೂಡ ಸೂನ್, ನಿಮ್ಮ ಮೈಂಡ್ಸೆಟ್ ನೆಗೆಟಿವ್ ಇಲ್ಲದೆ ಇದ್ರೂ ಕೂಡ ಸೂನ್ ನೀವು ಕೂಡ ಅವ್ರ ರೀತಿನೇ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಹೇಗೆ ಅಂತ ಅಂದರೆ, ನಮ್ಮ ಬ್ರೇನ್ ಪದೇ ಪದೇ ಯಾವ ರೀತಿ ವಿಚಾರಗಳನ್ನು ಕೇಳುತ್ತೆ, ಯಾವ ಮಾತನ್ನು, ಯಾವ ಒಂದು ಇಮೋಷನ್ನ ಪದೇ ಪದೇ ಫೀಲ್ ಮಾಡುತ್ತೆ, ಪದೇ ಪದೇ ಕೇಳುತ್ತೆ, ಗೊತ್ತೋ ಗೊತ್ತಿಲ್ಲದೇನೋ, ಇಷ್ಟ ಇರಲಿ ಬಿಡಲಿ, ನಾವು ಅದೇ ರೀತಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಬ್ರೇನ್ ಏನಿದೆ ಅದೇ ರೀತಿ ರಿವೈರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಯಾವಾಗಲೂ ಅಷ್ಟೇ,
ಬರೀ ಪ್ರಾಬ್ಲಮ್ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಹೌದಾ? ನಿಮ್ಮ ಸುತ್ತಮುತ್ತ ಈಗ ಯಾರೇ ಇರಲಿ, ಬರೀ ಪ್ರಾಬ್ಲಮ್, ಬರೀ ಜಗತ್ತಲ್ಲಿ ಏನು ಕೆಟ್ಟದಾಗ್ತಾ ಇದೆ, ಯಾರು ಎಷ್ಟು ಕೆಟ್ಟವರು. ಸೊ ಈ ರೀತಿ ಬರೀ ನೆಗೆಟಿವ್ ಸೈಡ್ ಮೇಲೆ ಎಕ್ಸ್ಕ್ಲೂಸಿವ್ಲಿ ಫೋಕಸ್ ಮಾಡ್ತಾ ಇರೋರ ಜೊತೆ ನೀವು ಇರ್ತೀರಾ ಅಂತ ತಿಳ್ಕೊಳ್ಳಿ. ನೀವು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ದೀರಾ, ಎಲ್ಲ ಸರಿ. ಆದರೆ ಅಗೇನ್ ನಿಮ್ಮ ಎನರ್ಜಿ ಪ್ರೊಟೆಕ್ಷನ್ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ನೀವೇನು ಮಾಡ್ತೀರಾ, ನಿಮ್ಮ ಬ್ರೇನ್ ಯಾವಾಗಲೂ ಅಷ್ಟೇ ಪ್ರತಿಯೊಂದು ಸೊಲ್ಯೂಷನ್ನಿಗೆ ಪ್ರಾಬ್ಲಮ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ಹುಡುಕೋದು ಕಾಮನ್, ಇದೇನಿದು ಅಂತ. ಹೌದು, ಎವ್ರಿ ಟೈಮ್ ಈ ಜಗತ್ತು ಸರಿ ಇಲ್ಲ, ಜಗತ್ತಲ್ಲಿ ಅದು ಕೆಟ್ಟದಾಗ್ತಾ ಇದೆ, ಇದು ಕೆಟ್ಟದಾಗ್ತಾ ಇದೆ, ಇವ್ರು ಕೆಟ್ಟವರು, ಅವ್ರು ಕೆಟ್ಟವರು, ಸೊ ಅವರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಬರೀ ಬ್ಲೇಮ್, ಜಡ್ಜ್ಮೆಂಟ್, ಕ್ರಿಟಿಸಿಸಮ್ ಇದೇ ರೀತಿ ಮಾತಾಡೋರು ಜೊತೆ ನೀವಿದ್ದೀರಿ ಅಂತ ಅಂದರೆ ಸೂನರ್ ಆರ್ ಲೇಟರ್ ಸ್ವಲ್ಪ ಟೈಮಲ್ಲೇ ನಿಮ್ಮ ಬ್ರೇನ್ ಕೂಡ ಅಷ್ಟೇ ನಿಮ್ಮ ಲೈಫ್ನಲ್ಲಿ ಏನು ಒಳ್ಳೇದಿದೆ ಅದರಲ್ಲಿ ಕೆಟ್ಟದ್ದೇನಿದೆ ಅನ್ನೋದನ್ನ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮಿರರ್ ನ್ಯೂರಾನ್ಸ್ ಬಗ್ಗೆ ನೀವು ಕೇಳಿರ್ತೀರ. ಸೊ ನಿಮಗೆ ಇದು ಅನುಭವ ಆಗಿರುತ್ತೆ. ಮಾತಾಡ್ತಾ ಮಾತಾಡ್ತಾ ನಿಮ್ಮ ಎದುರುಗಡೆ ಇರುವಂತಹ ಪರ್ಸನ್, ನಿಮ್ಮ ಫ್ರೆಂಡ್ ಇರಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್, ಅವರು ಆಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಆಕಳಿಕೆ ಬರಲಿ ಬಿಡಲಿ ಅವ್ರನ್ನ ಅಬ್ಸರ್ವ್ ಮಾಡ್ತಾ ನೀವು ಆಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ಎಷ್ಟೋ ಸಲ ಅಬ್ಸರ್ವ್ ಮಾಡಿರ್ತೀರ. ಸೇಮ್ ವೇ ನಿಮ್ಮ ಲೈಫ್ನಲ್ಲಿ ನಿಜವಾಗ್ಲೂ ನೆಗೆಟಿವ್ ಸಿಚುವೇಶನ್ ಇರಲಿ ಬಿಡಲಿ, ಎದುರುಗಡೆ ಇರೋ ಪರ್ಸನ್ ಏನು ಮೈಂಡ್ಸೆಟ್ ಇದೆ, ನೆಗೆಟಿವ್ ಆಗಿ ಏನು ಯೋಚನೆ ಮಾಡ್ತಾ ಇರ್ತಾರೆ, ನೀವು ಅವ್ರನ್ನ ನೋಡಿ ನೋಡಿ ಅಬ್ಸರ್ವ್ ಮಾಡಿ ಮಾಡಿ ನೀವು ಅದಾಗ್ತಾ ಹೋಗ್ತೀರಾ. ನೀವು ಕೂಡ ಮಿರರ್ ಮಾಡ್ತಾ ಹೋಗ್ತೀರಾ. ಬಿಕಾಸ್ ಮಿರರ್ ನ್ಯೂರಾನ್ಸ್, ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳು, ನಮ್ಮ ಬ್ರೈನ್ನಲ್ಲಿ ಮಿರರ್ ನ್ಯೂರಾನ್ಸ್ ಇರುತ್ತೆ. ಅವ್ರೇನು ಥಿಂಕ್ ಮಾಡ್ತಾರೆ ಗೊತ್ತೋ ಗೊತ್ತಿಲ್ದೇನೋ ನಮ್ಮ ಮಿರರ್ ನ್ಯೂರಾನ್ಸ್ ಮೇಲೂ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಮ್ಮ ಸುತ್ತಮುತ್ತ ಇರೋರ ಎನರ್ಜಿ ನಾವು ಅಬ್ಸಾರ್ಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೋನ್ ನಾವು ಕೂಡ ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋದು, ನಾವು ಕೂಡ ಬೇರೆಯವರಿಗೆ ನೆಗೆಟಿವಿಟಿ ಎನರ್ಜಿಯನ್ನು ಸೆಂಡ್ ಮಾಡೋದು, ಸೊ ಇವೆಲ್ಲ ಮಾಡ್ತಾ ಹೋಗ್ತೀವಿ. ಇನ್ನೊಂದು ಏನಂತ ಅಂದರೆ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ಮಾತಾಡ್ತಾ, ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ 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 ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನೇ ನೀವು ನಿಮ್ಮ ಕಿವಿಗೆ ಕೇಳಿಸ್ಕೊಳ್ತಾ ಇದ್ದೀರಾ, ನೀವು ಜೊತೆನೇ ಇದ್ದೀರಾ ಅಂಥವ್ರ ಜೊತೆ. ಸೊ ಈಗ ಏನಾಗುತ್ತೆ, ನಿಮ್ಮ ಬ್ರೈನ್ ಸ್ಟ್ರೆಸ್ ಮೋಡಿಗೆ ಹೊರಟೋಗುತ್ತೆ. ನಿಮ್ಮ ಬಾಡಿಯಲ್ಲಿ, ನಿಮ್ಮ ಲೈಫ್ನಲ್ಲಿ ಎಲ್ಲ ಸರಿ ಇದ್ರೂ ಕೂಡ, ಆಯ್ತಾ, ಕೇಳಿ 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 ಈಗ ನಿಮ್ಮದು ಫೋನ್ ಬರುತ್ತೆ ನಿಮ್ಮದು ಫ್ರೆಂಡಿಂದು, ಆ್ಯಂಡ್ ಅವ್ರದ್ದು ಮದರ್ ಇನ್ಲೋ ಏನೋ ಮಾಡ್ತಾ ಇದ್ದಾರೆ, ಅವರು ಅತ್ತೆ ಸೊಸೆ ಏನೋ ಪ್ರಾಬ್ಲಮ್ ಇದೆ, ಬಟ್ ಸ್ಟಿಲ್ ಅದನ್ನ ನಿಮ್ಗೆ ಕಂಟಿನ್ಯೂಸ್ಲಿ ಹೇಳ್ತಾ ಇದ್ದಾರೆ, ಹಂಗಾಯ್ತು ಹಿಂಗಾಯ್ತು ಆ ಥರ ಇದೆ ಅಂತ. ನಿಮ್ಗಿನ್ನೂ ಮದುವೆನೇ ಆಗದೇ ಇರಲಿ, ಅಥವಾ ನಿಮಗೆ ತುಂಬ ಲವಿಂಗ್ ಅತ್ತೆ ಇದ್ದಾರೆ ಅಂತ ತಿಳ್ಕೊಳ್ಳಿ, ಆದರೂ ಕೂಡ ಕೇಳಿ 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 ನೀವೇನು ಮಾಡ್ತೀರಾ, ಸರಿಯಾಗಿರುವ ಅತ್ತೆ ಅಥವಾ ಸರಿಯಾಗಿರೋ ಸಂಬಂಧದಲ್ಲೂ ಕೂಡ ಏನೋ ಪ್ರಾಬ್ಲಮ್, ಮೊಸರಿನಲ್ಲಿ ಕಲ್ಲು ಹುಡುಕ್ತಾರಲ್ಲ ಆ ಥರ ನೀವೂ ಕೂಡ ಏನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಸರಿಯಾಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇರೋದ್ರಲ್ಲೂ ಕೂಡ ಪ್ರಾಬ್ಲಮ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದು ನೀವು ಅನ್ನೋಗಿಂತ ನಿಮ್ಮ ಬ್ರೈನ್ ಕೇಳಿ 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 ರಿವೈರ್ ಆಗಿ ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ಅಲ್ಲ, ಸೊಲ್ಯೂಷನ್ಗೆ ಪ್ರಾಬ್ಲಮ್ ರಿವರ್ಸ್ ಹುಡುಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಸ್ಟ್ರೆಸ್ ಲೆವೆಲ್ ಸಿಕ್ಕಾಪಟ್ಟೆ ಹೈ ಆಗುತ್ತೆ. ಸ್ಟ್ರೆಸ್ ಲೆವೆಲ್ ಯಾವಾಗ ಹೈ ಆಗುತ್ತೆ, ನೀವು ಕ್ಲಿಯರ್ ಆಗಿ ಫೋಕಸ್ ಮಾಡ್ಲಿಕ್ಕಾಗಲ್ಲ. ಹೌದಾ? ಕ್ಲಿಯರ್ ಆಗಿ ಫೋಕಸ್ ಮಾಡ್ಲಿಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಏನಂತ ಅಂದರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಗತಿ ಏನು, ಡೆಫಿನೆಟ್ಲಿ ಅಲ್ವಾ, ಫೋಕಸ್ಸೇ ನಿಮಗೆ ಇಲ್ಲ. ಆ್ಯಂಡ್ ಈ ಪ್ರಪಂಚದಲ್ಲಿ ಒಳ್ಳೇದಿಲ್ಲ, ಬರೀ ಕೆಟ್ಟದ್ದು 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 ಅಂತ ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ನೀವು ಅಫರ್ಮೇಷನ್ ಹೇಳ್ತೀರಾ, ವಿಜುವಲೈಸ್ ಮಾಡ್ತೀರಾ, ಅಥವಾ ಇನ್ನೂ ಏನೋ ಬೇರೆ ಬೇರೆ ಟೆಕ್ನಿಕ್ ಮಾಡ್ತೀರಾ, ಮೆಡಿಟೇಷನ್ ಎಲ್ಲ ಮಾಡ್ತೀರಾ, ಬಟ್ ಸ್ಟಿಲ್ ನಿಮ್ಮ ಫೋಕಸ್ ನೆಗೆಟಿವಿಟಿ ಇದ್ರ ಮೇಲೆ ಇದೆ ಅಂದಮೇಲೆ ಡೆಫಿನೆಟ್ಲಿ ಇದ್ರ ಬಗ್ಗೆ ನಿಮ್ಗೆ ನಂಬಿಕೆನೂ ಅಷ್ಟಾಗೆ ಇರಲ್ಲ. ಆ್ಯಂಡ್ ಈ ಮ್ಯಾನಿಫೆಸ್ಟೇಷನ್ ದಾರಿ ಸ್ಮೂತ್ ಆಗಿರಲ್ಲ. ಹೌದಾ? ಒಂದು ರೀತಿ ವಿಕ್ಟಿಮ್ ಮೈಂಡ್ ಸೆಟ್ಟಿಗೆ ಹೋಗ್ತೀರಾ. ಆ್ಯಂಡ್ ಆಲ್ಸೋ ವಿಕ್ಟಿಮ್, ನನ್ನ ಕೈಯಲ್ಲಿ ಏನೂ ಆಗಲ್ಲ, ಕೈಲಾಗಲ್ಲ ಅಂತ ಕೂರೋ ಜನ ಏನು ಯೂನಿವರ್ಸಿಗೆ ಇಷ್ಟ ಇಲ್ಲ. ವಿಕ್ಟಿಮ್ ನೀವು ಕಾರ್ಡ್ ಪ್ಲೇ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ಜರ್ನಿ ಕೂಡ ಈಸಿ ಆಗಿರಲ್ಲ. ಆಲ್ಸೋ ಎನರ್ಜಿ ಈಸ್ ಕಾಂಟೇಜಿಯಸ್ ಅಂತಾರೆ. ಹೌದಾ? ಎನರ್ಜಿ ಅನ್ನೋದು ಸಾಂಕ್ರಾಮಿಕ. ಹೌದಾ? ಈಗ ನಿಮ್ಮ ಸುತ್ತಮುತ್ತ ಕಂಟಿನ್ಯೂಸ್ಲಿ ಯಾವ ರೀತಿ ಎನರ್ಜಿಯಿಂದ ನೀವು ಸರೌಂಡ್ ಆಗಿರ್ತೀರ, ನಿಮ್ಮ ಸುತ್ತಮುತ್ತ ಏನಿರುತ್ತೆ ಅದೇ ಎನರ್ಜಿ ಅಬ್ಸಾರ್ಬ್ ಮಾಡ್ತೀರಾ. ಮೂಡ್ ಸ್ವಿಂಗ್ಸ್ ಇರಬಹುದು. ಸೊ ಎದುರುಗಡೆ ಇರೋ ಪರ್ಸನ್ ಮೂಡ್ ಡೌನ್ ಆಗಿರೋ ಆಟೋಮ್ಯಾಟಿಕಲಿ ನೀವು ಮೂಡ್ ಡೌನ್ ಆಗೋದು, ಇವೆಲ್ಲ ಆಗ್ತಾ ಹೋಗುತ್ತೆ. ಡನ್. ನೀವು ಪಾಸಿಟಿವ್ ಆಗಿರ್ತೀರಾ, ಎಲ್ಲ ಸರಿ, ಪಾಸಿಟಿವ್ ಆ್ಯಕ್ಷನ್ನು ತೊಗೊಳ್ತಾ ಇದ್ದೀರಾ, ಬಟ್ ಸ್ಟಿಲ್ ಸುತ್ತಮುತ್ತಲಿನ ವಾತಾವರಣ ಫೇವರ್ ಆಗ್ತಾ ಇಲ್ಲ. ಸೊ ಅವಾಗ ಏನು ಮಾಡ್ಬೋದು, ಹೌದು ಇವರೆಲ್ಲ ನೆಗೆಟಿವ್ ಪೀಪಲ್ ಅಂತ ಇವ್ರನ್ನ ಕ್ಯಾಟಗರೈಸ್ ಮಾಡಿ ನೀವು ದೂರ ಓಡ್ ಹೋಗ್ಲಿಕ್ಕಾಗತ್ತಾ, ಅಥವಾ ನೀವು ಒಬ್ಬರೇ ಹೋಗಿ ಸಪ್ರೇಟ್ ಆಗಿ ಕಾಡಲ್ಲಿ ಇರ್ಲಿಕ್ಕಾಗತ್ತಾ? ಇಲ್ಲ. ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಪಾಸಿಬಲ್. ನಾವು ಜನರ ಮಧ್ಯೆನೇ ಇರಬೇಕು, ಅವ್ರು ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ. ಆದರೆ ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡುವಂತಹ ಸ್ಕಿಲ್ ನಿಮಗೆ ಗೊತ್ತಿತ್ತು ಅಂತ ಅಂದರೆ ಯಾವುದೇ ಸಿಚುವೇಶನಲ್ಲೂ ನೀವು ಪಾಸಿಟಿವ್ ಆಗಿರ್ತೀರ. ಮೋಸ್ಟ್ ಫೇಮಸ್ ಸೈಕಿಯಾಟ್ರಿಸ್ಟ್ ಕಾರ್ಲ್ ಯುಂಗ್ ಬಗ್ಗೆ ನೀವು ಕೇಳಿರ್ತೀರ. ಸೊ ಅವ್ರು ಹೇಳ್ತಾರೆ,
ಈ ಸಿಂಬಲ್ಸ್ ಏನಿದೆ, ಈ ಸಿಂಬಲ್ಸ್ ಚಿತ್ರಗಳು ಏನಿದೆ, ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಸ್ಟ್ರಾಂಗ್ ಆಗಿ ಮೆಸೇಜಸ್ನ ತಲುಪಿಸುತ್ತೆ. ಈಗ ನೀವು ಮೆಂಟಲಿ ಏನು ಹೇಳ್ತೀರಾ, ಡಿಸೈಡ್ ಮಾಡ್ತೀರಾ ವಿಲ್ ಪವರ್ ಥ್ರೂ, ನಾ ಯಾರಿಂದ ಎಫೆಕ್ಟ್ ಆಗಬಾರ್ದು, ನನ್ನಿಂದ ನಾ ಯಾರು ಏನೇ ಅಂದರೂ ಕೂಡ ಸ್ಟ್ರಾಂಗ್ ಆಗಿ ನಿಲ್ಲಬೇಕು, ನೀವೇನು ವಿಲ್ ಪವರ್ ಸಹಾಯದಿಂದ ಕಾನ್ಷಿಯಸ್ಲಿ ನೀವೇನು ಡಿಸಿಷನ್ ತಗೊಳ್ತೀರಾ, ಅದರಿಗಿಂತ 10 ಪಟ್ಟು ಪವರ್ಫುಲ್ ಈ ಬ್ರೈನ್ನ ಭಾಷೆಯಲ್ಲಿ ನೀವು ಕಮ್ಯುನಿಕೇಟ್ ಮಾಡುವಂಥದ್ದು. ಈ ಪಿಕ್ಚರ್ಸ್ ಏನಿರುತ್ತಲ್ಲ, ಈ ಪಿಕ್ಚರ್ಸ್, ಕಲರ್ಸ್, ಸಿಂಬಲ್ಸ್ ಏನಿರುತ್ತೆ, ಅದು ನಿಮ್ಮ ಬ್ರೈನ್ಗೆ ಪಾಸಿಟಿವ್ ಟ್ರಿಗರ್ ಆಗಿ ವರ್ಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಈಸಿಯಾಗಿ ಮೆಸೇಜನ್ನು ತಲುಪಿಸಿ ಯಾವ ವಿಷಯ ಚೇಂಜ್ ಆಗಬೇಕು, ಯಾವ ವಿಷಯದಲ್ಲಿ ಬದಲಾವಣೆ ಆಗಬೇಕು ಅನ್ನೋದನ್ನು ಈಸಿಯಾಗಿ ನಿಮ್ಮ ಲೈಫ್ನಲ್ಲಿ ಚೇಂಜಸನ್ನು ತರಲಿಕ್ಕೆ ಬಹಳ ಈಸಿಯಾಗಿ ಹೆಲ್ಪ್ ಮಾಡುತ್ತೆ ಈ ಸಿಂಬಲ್ಸ್ ಅಥವಾ ಚಿತ್ರಗಳು. ಸೊ ಫಸ್ಟ್ ಮೆಥಡ್ ಏನು ಅಂತ ಅಂದರೆ, ಈಗ ನೀವೆಲ್ಲೇ ಹೊರಗಡೆ ಹೋಗ್ತಾ ಇದ್ದೀರಾ ಅಥವಾ ನೀವು ಯಾವ್ದ್ರ ಜೊತೆ ಇಂಟರಾಕ್ಟ್ ಮಾಡ್ತಾ ಇದ್ದೀರಾ, ಸೊ ದರ್ ಇಸ್ ಹೈ ಚಾನ್ಸ್ ಪಾಸಿಟಿವ್ ವಿಷಯಗಳು ಇರ್ಬೋದು, ನೆಗೆಟಿವ್ ವಿಷಯಗಳು ಇರ್ಬೋದು. ಸೊ ಈಗ ಏನಂತ ಅಂದರೆ, ನಿಮ್ಮ ಎನರ್ಜಿಯನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ಬೋದು, ಹೊರಗಡೆ ಹೋಗ್ಬೇಕಾದ್ರೆ ಇರಲಿ, ಮನೆಯಲ್ಲಿ ಇರಬೇಕಾದ್ರೆ ಇರಲಿ, ಒಂದು ಫೋನ್ ಕಾಲ್ ಬಂದಾಗಿರಲಿ, ಎನಿಥಿಂಗ್, ಓಕೆನಾ. ದ ಮೊಮೆಂಟ್ ನೀವು ಬೇರೆ ಪರ್ಸನ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ, ಮಾತಾಡ್ತಾ ಇದ್ದೀರಾ, ಅಥವಾ ಏನೋ ಒಂದು ಕೆಲಸದ ಮೇಲೆ ಮಾತಾಡ್ತಾ ಇರ್ತೀರಾ, ಡನ್ ಆಯಿತು. ದ ಮೊಮೆಂಟ್ ನೀವು ಎನರ್ಜಿಯನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂದ ತಕ್ಷಣ ಹೀಗೆ ಹೇಳಿ, ಡಿವೈನ್ ವೈಟ್ ಲೈಟ್. ಸೊ ಡಿವೈನ್ ವೈಟ್ ಲೈಟ್ ಅಂತ ಹೇಳಿದ ತಕ್ಷಣ ಕಣ್ಣು ಮುಚ್ಕೊಂಡು ನಿಮಗೆ ಯಾವ ಕಲರ್ ಫೇವ್ರೇಟ್ ಆ ಕಲರ್ನ ಇಮ್ಯಾಜಿನ್ ಮಾಡ್ಬೋದು. ಸೊ ಡಿವೈನ್ ವೈಟ್ ಲೈಟ್ ಅನ್ಬೋದು, ಡಿವೈನ್ ಪಿಂಕ್ ಲೈಟ್ ಅನ್ಬೋದು, ಅಥವಾ ಡಿವೈನ್ ಬ್ಲೂ ಲೈಟ್, ಗ್ರೀನ್ ಲೈಟ್, ಎನಿಥಿಂಗ್ ಯು ಕ್ಯಾನ್ ಸಿ. ನಿಮಗೆ ಈಗ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಲರ್ ರೆಸೊನೇಟ್ ಆಗುತ್ತೆ. ನಿಮ್ಮ ಎನರ್ಜಿ ಜೊತೆ ಯಾವ ಕಲರ್ ರೆಸೊನೇಟ್ ಆಗುತ್ತೆ, ಅಥವಾ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದರೆ, ನಿಮ್ಮ ಫೇವ್ರೇಟ್ ಕಲರ್ ಯಾವುದು, ಡಿವೈನ್ ಆ ಕಲರ್ ಹೆಸರು ಹೇಳಿದಿರಾ, ಲೈಟ್, ಡಿವೈನ್ ವೈಟ್ ಲೈಟ್, ಬ್ಲೂ ಲೈಟ್, ಗ್ರೀನ್ ಲೈಟ್ ಅಂತೀರಾ, ಓಕೆನಾ. ಕಣ್ಣು ಮುಚ್ಕೊಂಡು ಡಿವೈನ್ ವೈಟ್ ಲೈಟ್ ಅಂತ ಹೇಳ್ತೀರಾ. ಇಮ್ಯಾಜಿನ್ ನಿಮ್ಮ ಸುತ್ತ ಆ ಲೈಟಿನ ಎನರ್ಜಿಯ ಒಂದು ಬಾಲ್ ಕ್ರಿಯೇಟ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಈ ಕ್ರಿಸ್ಟಲ್ ಬಾಲ್ ಕಾಣ್ತಾ ಇರ್ಬೋದು, ಎಕ್ಸಾಕ್ಟ್ಲಿ ನಿಮ್ಮ ಸುತ್ತ ಇದೇ ರೀತಿಯ ಇದು ಪಿಂಕ್ ಕ್ರಿಸ್ಟಲ್ ಆಗಿರೋದ್ರ ಬಾಲ್, ಎನರ್ಜಿ ಬಾಲ್ ನಿಮ್ಮ ಹತ್ರ ಸರೌಂಡ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ನೀವು ಹೇಳ್ತಾ ಇದ್ದೀರಾ ಡಿವೈನ್ ವೈಟ್ ಲೈಟ್ ಅಥವಾ ಪಿಂಕ್ ಲೈಟ್. ಸೊ ಹಿಂಗೆ ಹೇಳ್ತಾ ಇದ್ದೀರಾ. ಆ್ಯಂಡ್ ಇನ್ನೂ ಆ ವಿಜುವಲೈಸೇಷನ್ ಸರಿ ಆಗಲಿಕ್ಕೆ ನೀವು ಒಂದು ಚಿಟಿಕೆ ಹೊಡಿಬೋದು. ಡಿವೈನ್ ವೈಟ್ ಲೈಟ್ ಅಥವಾ ಪಿಂಕ್ ಲೈಟ್ ಅಂತ ಹೇಳ್ತೀರಾ, ಚಿಟಿಕೆ ಹೊಡಿತೀರಾ, ಆ್ಯಂಡ್ ನಿಮ್ಮ ಸುತ್ತಮುತ್ತ ಎನರ್ಜಿ ಬಾಲ್ ಕ್ರಿಯೇಟ್ ಆಗ್ತಾ ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡಿ. ಆ್ಯಂಡ್ ನಿಮಗೆ ನೀವೇ ಹೇಳಿ, ಈ ಒಂದು ಎನರ್ಜಿ ಬಾಲ್ನ ಒಳಗಡೆ ನಾನು ಸುರಕ್ಷಿತವಾಗಿರ್ತೀನಿ. ಈ ಎನರ್ಜಿ ಬಾಲ್ ಒಳಗಡೆ ಯಾವುದೇ ರೀತಿಯ ನೆಗೆಟಿವಿಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಸೇಫ್, ಐ ಆಮ್ ಸೇಫ್, ಐ ಆಮ್ ಸೇಫ್. ಒಂದು 3 ಸಲ ಈ ಥರ ಹೇಳಿ ನೀವು ನಿಮ್ಮ ಆಫೀಸಿಗೆ ಹೋಗ್ಬೋದು, ಅಥವಾ ನೀವು ಫೋನ್ ಕಾಲ್ ಅಟೆಂಡ್ ಮಾಡ್ಬೋದು, ನಿಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ಬೋದು, ಎನಿಥಿಂಗ್ ಯು ಕ್ಯಾನ್ ಡೂ. ನೋಡಿಬೇಕಾದ್ರೆ ಎದುರುಗಡೆ ಇರೋ ಪರ್ಸನ್ ಎಷ್ಟೇ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೂ ಕೂಡ, ಸೊ ನಿಮಗೆ ಮಾತಾಡ್ತಾ ಇದ್ದಾರೆ ನೆಗೆಟಿವ್ ಆಗಿ ಅಂದ ತಕ್ಷಣ ಸಾಕು, ನೀವೇನು ಮಾಡ್ಬೋದು, ಮನಸ್ಸಿನಲ್ಲಿಯೇ ಡಿವೈನ್ ವೈಟ್ ಲೈಟ್ ಅಂತ ಹೇಳಿ ಸಣ್ಣದಾಗಿ ಎದುರದಾಗಿ ಹಿಂಗೆ ಚಿಟಿಕೆ ಹೊಡಿಬೇಕಂತಿಲ್ಲ. ಸೊ ಗೊತ್ತಾಗದೆ ಇರೋ ಥರ ಚಿಟಿಕೆ ಹೊಡೆಯೋದು, ಇಟ್ ಈಸ್ ಆ್ಯಂಕರಿಂಗ್ ಅಷ್ಟೇ. ಇದ್ರ ಹೆಲ್ಪ್ ತೊಗೊಳ್ತಾ ಇದ್ದೀರಾ ನೀವು ಬ್ರೈನ್ಗೆ ಟ್ರಿಗರ್ ಮಾಡಲಿಕ್ಕೆ. ಸೊ ಸುಮ್ಮನೆ ಈಗ ನೀವು ಕೈ ಹೀಗೆ ಇಟ್ಕೊಂಡಿರ್ತೀರ, ಸೊ ಹಿಂಗೆ ಇಟ್ಕೊಂಡಿರ್ತೀರ, ಸೊ ಹಿಂಗಿತ್ತು ಮನಸ್ಸೊಳಗಡೆ ಹೇಳ್ತಾ ಇದ್ದೀರಾ ಡಿವೈನ್ ವೈಟ್ ಲೈಟ್ ಅಂತ ಮನಸ್ಸೊಳಗಡೆ, ಆ್ಯಂಡ್ ಇಲ್ಲಿ ಸೈಡಿಗೆ ಇದೇ ಥರ ಹಿಂಗೆ ಚಿಟಿಕೆ ಹೊಡೆದಂಗೆ ಮಾಡ್ಬೋದು. ಸೊ ದ ಮೊಮೆಂಟ್ ನೀವು ಹಿಂಗೆ ಹೇಳ್ತಿರ್ಬೇಕಾದ್ರೆ ನಿಮಗೆ ಆ ವಿಜುವಲ್ಸ್ ಕಣ್ಣಿಗೆ ಬರುತ್ತೆ. ಸೊ ಪಿಂಕ್ ಆರ್ ವೈಟ್ ಬಾಲ್ ನಿಮಗೆ ಸರೌಂಡ್ ಆದಂಗೆ ಆ ವಿಜುವಲ್ಸ್ ಬರುತ್ತೆ. ಅದ್ರೊಳಗಡೆ ಐ ಆಮ್ ಸೇಫ್ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಿರ್ತಾರೆ. ಎದುರುಗಡೆ ಇರೋ ಪರ್ಸನ್ ಏನೇ ಹೇಳಿದರೂ ಕೂಡ ನೀವು ನೆಗೆಟಿವ್ ಆಗಲ್ಲ, ಬದಲಾಗಿ ಆ ಪರ್ಸನಿಗೂ ಕೂಡ ಎಲ್ಲೂ ಜಡ್ಜ್ ಮಾಡಲ್ಲ. ಬದಲಾಗಿ ಈಗ ನಿಮ್ಮ ಫ್ಯಾಮಿಲಿ ಮೆಂಬರೇ ನಿಮ್ಗೆ ಏನೋ ಒಂದು ತಮ್ಮ ಕಷ್ಟ ಹೇಳ್ಕೊಳ್ತಾ ಇದ್ದಾರೆ, ನೆಗೆಟಿವ್ ಅಂತ ಕಿವಿ ಮುಚ್ಕೊಂಡು ಹೋಗ್ಲಿಕ್ಕಾಗಲ್ಲ. ಯುವರ್ ಫ್ಯಾಮಿಲಿ ಮೆಂಬರ್, ಅದು ನಿಮ್ಮ ಜವಾಬ್ದಾರಿ, ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಹೌದಾ. ಸೊ ನೀವೇನು ಮಾಡ್ಬೋದು, ಅವ್ರಿಗೆ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಬಿಡ್ತಾ ಇದ್ದೀರಾ, ಬಟ್ ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಎನರ್ಜಿ ಬಾಲ್ ಒಳಗಡೆ ಯಾವುದೇ ನೆಗೆಟಿವ್ ಎನರ್ಜಿ ಬರ್ತಾ ಇಲ್ಲ. ಆ್ಯಂಡ್ ಆಲ್ಸೋ
ನೀವು ಅವರಿಗೆ ಸಮಾಧಾನ ಹೇಳಲಿಕ್ಕೂ ಈಸಿ. ನಿಮ್ಮ ಎನರ್ಜಿ ಯಾವಾಗ ಪಾಸಿಟಿವ್ ಆಗಿರುತ್ತೆ, ನಿಮ್ಮ ಬಾಯಿಂದ ಏನು ಸಮಾಧಾನದ ವರ್ಡ್ ಬರುತ್ತಲ್ಲ, ಹೀಲಿಂಗ್ ಅದು ಎದುರುಗಡೆ ಇರೋ ಪರ್ಸನ್ಗೆ. ಅವರು ಭಯ ಪಟ್ಟಿದ್ದಾರೆ, ನೀವು ಭಯ ಪಟ್ಕೊಂಡು ನೀವು ಅವರ ಭಯ ಜಾಸ್ತಿ ಮಾಡೋದ್ರಗಿಂತ ಈ ವೈಟ್ ಲೈಟ್ ಎನರ್ಜಿ ಒಳಗಡೆ ನೀವೇನು ಮಾಡ್ತಾ ಇದ್ದೀರಾ, ಐ ಆಮ್ ಸೇಫ್ ಅಂತ ಹೇಳ್ತಾ ಇದ್ದೀರಾ, ಅವರ ಎನರ್ಜಿ ಅಥವಾ ಅವರ ನೆಗೆಟಿವ್ ಇನ್ಫಾರ್ಮೇಶನ್ ಯಾವುದು ನಿಮ್ಮ ಒಳಗಡೆ ಹೋಗ್ತಾ ಇಲ್ಲ. ಆಲ್ಸೋ ಮಾಲಿಗೆ ಹೋಗ್ತಾ ಇದ್ದೀರಾ ಅಥವಾ ಎಲ್ಲೋ ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೀರಾ, ಆ್ಯಂಡ್ ಆಲ್ಸೋ ಸಮ್ವೇರ್ ನಿಮ್ಗೆ ಯಾವಾಗಲೂ ಚೆನ್ನಾಗಿ ರೆಡಿಯಾಗಿ ಹೋಗಾದ್ಮೇಲೆ ನೀವು ಹುಷಾರು ತಪ್ತೀರಿ. ಸೊ ಆ ರೀತಿ ಒಂದು ಮೈಂಡ್ಸೆಟ್ ನಿಮ್ಮದು ಇತ್ತು ಅಂತ ಅಂದರೆ ನೀವು ಇದನ್ನು ಹೇಳ್ಕೊಂಡು ಹೋಗ್ಬೋದು. ಚೆನ್ನಾಗಿ ಈಗ ನೀವು ರೆಡಿ ಆಗ್ತಾ ಇದೆ, ಅಥವಾ ಕೆಲವೊಬ್ಬರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಒಂದು ರೀತಿ ಭಯ ಆಗುತ್ತೆ, ಹೌದಾ? ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಹೋಗಬೇಕಾದ್ರೂ ಕೂಡ ಟ್ರಾವೆಲ್ಲಿಗೆ ಭಯ ಆಗುತ್ತೆ, ಸಿಕ್ನೆಸ್ ಕಾಡುತ್ತೆ. ಅವಾಗಲೂ ಅಷ್ಟೇ ಡಿವೈನ್ ವೈಟ್ ಲೈಟ್ ಅಥವಾ ಪಿಂಕ್ ಲೈಟ್ ಅಂತ ಹೇಳ್ತೀರಾ, ಒಂದು ಸಣ್ಣ ಹಿಂಗೆ ಚಿಟಿಕೆ ಹೊಡಿತೀರಾ, ನಿಮ್ಮ ಸುತ್ತ ಎನರ್ಜಿ ಬಾಲ್ ಬಂದಿದೆ ಅನ್ನೋ ಥರ ನೀವು ಇಮ್ಯಾಜಿನ್ ಮಾಡ್ತೀರಾ. ಇಮ್ಯಾಜಿನ್ ಮಾಡಿದ ತಕ್ಷಣ ಏನು, ಐ ಆಮ್ ಸೇಫ್ ಅಂತ ಹೇಳಿ ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಇರುವಂಥ ಎರಡನೇ ಮೆಥಡ್ ಯಾವುದು ಅಂತ ಅಂದರೆ ಪ್ರೊಟೆಕ್ಟಿವ್ ಸಿಂಬಲ್ಸನ್ನು ಇಮ್ಯಾಜಿನ್ ಮಾಡೋದು. ಅಂತ ಅಂದರೆ ಈಗ ನಿಮ್ಮ ಸುತ್ತಮುತ್ತ ಯಾರೋ ನಿಮ್ಮನ್ನು ಕಂಟಿನ್ಯೂಸ್ ಆಗಿ ಕ್ರಿಟಿಸೈಸ್ ಮಾಡೋರಿದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ ನಿಮ್ಮನ್ನು ತುಂಬ ಜಡ್ಜ್ ಮಾಡೋರು ಇರ್ತಾರೆ, ಆ್ಯಂಡ್ ಅವರ ಉದ್ದೇಶ ಒಳ್ಳೇದಿಲ್ಲ ಆಯಿತಾ. ನೀವು ಕಂಟಿನ್ಯೂಸ್ಲಿ ನಿಮ್ಮ ನೋಡಿ ಹೊಟ್ಟೆಗೆ ಇಷ್ಟಪಡೋದಿರ್ಬೋದು, ಒಟ್ಟಾರೆ ಅವರ ಉದ್ದೇಶ ಚೆನ್ನಾಗಿಲ್ಲ. ಬಟ್ ಹೆಂಗೆ ಆ ಎನರ್ಜಿಯಿಂದ ನಿಮ್ಮನ್ನು ನೀವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಅಂತ ಅಂದರೆ ಆಯಿತಾ, ಆಮೆ ನೀವು ನೋಡಿರ್ತೀರ, ಆಮೆದು ಶೆಲ್ ಏನಿರುತ್ತೆ, ಹೊರಗಡೆ ಚಿಪ್ ಏನಿರುತ್ತೆ, ಅದು ತುಂಬ ಗಟ್ಟಿ, ಹೌದಾ? ಈಸಿಯಾಗಿ ಒಡೆಯಲ್ಲ ಅದು, ಎಷ್ಟೇ ಪ್ರೆಷರ್ ಹಾಕಿ ಏನೇ ಮಾಡಿ ಅದು ಒಡೆಯಲ್ಲ, ಹೌದಾ? ನೀವು ನಿಮ್ಮ ಹೊಟ್ಟೆಯ ಮೇಲೆ ಒಂದು ಈ ಮಣಿಪುರ ಚಕ್ರ ಇರೋ ಜಾಗದಲ್ಲಿ ಆಮೆಯನ್ನು ವಿಜುವಲೈಸ್ ಮಾಡ್ಬೋದು. ಆಯಿತಾ, ಕಣ್ಣು ಮುಚ್ಕೊಂಡು ಒಂದು 2 ನಿಮಿಷ ಸುಮ್ಮನೆ ಆಮೆಯನ್ನು ನಿಮ್ಮ ಹೊಟ್ಟೆಯ ಮೇಲೆ ವಿಜುವಲೈಸ್ ಮಾಡಿ, ಆ ಇಮೇಜನ್ನು ನೆನಪಿಸಿಕೊಳ್ಳಿ ಅಷ್ಟೇ. ಆಮೆಯ ಒಂದು ಚಿತ್ರವನ್ನು ನೆನಪಿಸಿಕೊಳ್ಳಿ. ಆಮೆಯ ಆ ಮೇಲ್ಮೈ ಏನಿರುತ್ತೆ, ಆ ಹಾರ್ಡ್ ಶೆಲ್ ಏನಿರುತ್ತೆ, ಅದನ್ನು ನೆನಪಿಸ್ಕೊಳ್ಳಿ. ಸಾಧ್ಯ ಆದರೆ ಆ ಶೆಲ್ನ ಮುಟ್ಟುತ್ತಾ ಇರೋ ಥರ, ಆಯಿತಾ, ಆ ಹಾರ್ಡ್ ಶೆಲ್ ಏನಿರುತ್ತೆ, ಆ ಚಿಪ್ ಏನಿರುತ್ತೆ, ಅದನ್ನು ಮುಟ್ಟುತ್ತಾ ಇರೋ ಥರ ವಿಜುವಲೈಸ್ ಮಾಡಿ. ಸೊ ಸಬ್ಕಾನ್ಷಿಯಸ್ ಮೆಸೇಜ್ ಏನು, ಹೊರಗಡೆಯಿಂದ ಯಾರು ಎಷ್ಟೇ ನಿಮಗೆ ಕುಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ನೀವು ಕುಗ್ಗುತ್ತೀರಾ, ನೋ, ಶೆಲ್ ಥರ ನೀವು ಪ್ರೊಟೆಕ್ಟೆಡ್ ಇದ್ದೀರಾ. ಸೊ ಆಮೆಯ ಶೆಲ್ ಹೆಂಗಿರುತ್ತೆ ಆ ಥರ ಒಂದು ಪ್ರೊಟೆಕ್ಟಿವ್ ಲೇಯರ್ ಸಬ್ಕಾನ್ಷಿಯಸ್ ಮೆಸೇಜ್. ಆ್ಯಂಡ್ ಆಲ್ಸೋ ಆಮೆ ಒಂದು ರೀತಿ ಕರೇಜ್ ಸಿಂಬಲ್ ಆಗಿ ನಿಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಕೆಲವೊಂದ್ಸಲ ಏನಾಗ್ತಾ ಇರುತ್ತೆ, ಕೆಲವೊಬ್ರು ವ್ಯಕ್ತಿಗಳು ನಿಮಗೆ ನೋವಾಗಲಿ ಅಥವಾ ನಿಮಗೆ ಕೆಟ್ಟದಾಗಲಿ ಅಂತ ಬಯಸ್ತಾ ಇರ್ತಾರೆ, ಅಥವಾ ನಿಮ್ಗೆ ಕೆಟ್ಟದ್ದು ಮಾಡ್ತಾನೂ ಇರ್ತಾರೆ. ನಿಮ್ಮ ನೋವಾಗಲಿ ಅಂತಾನೆ ಕೆಲವೊಂದು ಮಾತಾಡೋದು ಅಥವಾ ಸುಮ್ಮನೆ ಒಂದು ಟ್ರಿಗರ್ ಮಾಡೋದು. ಸೊ ಈ ರೀತಿ ಮಾಡ್ತಾ ಇರ್ತಾರೆ, ಆ್ಯಂಡ್ ನಿಮ್ಗೆ ಇದರಿಂದ ಇರಿಟೇಟ್ ಆಗ್ತಾ ಇರುತ್ತೆ, ಹೌದಾ? ನಿಮಗೆ ಕ್ಲೋಸ್ ನೆಟ್ವರ್ಕಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ, ಒಟ್ಟಾರೆ ಆ ನೆಗೆಟಿವ್ ಎನರ್ಜಿ ನಿಮ್ಗೆ ತಲುಪಬೇಕು, ಆ ರೀತಿ ಮಾಡ್ತಾ ಇರ್ತಾರೆ. ಸೊ ಒಟ್ಟಾರೆ ಆ ನೆಗೆಟಿವ್ ಎನರ್ಜಿಯನ್ನು, ನೆಗೆಟಿವ್ ಮಾತುಗಳನ್ನು ನೀವು ತಗೊಂಡು ನೀವು ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಎನರ್ಜಿ ಪೊಲ್ಯೂಟ್ ಆದಂಗೆ, ಹೌದಾ? ನಿಮ್ಮ ಎನರ್ಜಿ ಎಲ್ಲೋ ಒಂದು ಕಡೆ ವೀಕ್ ಆದಂಗೆ. ಆ್ಯಂಡ್ ಕೆಲವೊಂದ್ಸಲ ಕೆಲವೊಬ್ರು ವ್ಯಕ್ತಿಗಳು ಅನಗತ್ಯವಾಗಿ ನಿಮ್ಮ ಲೈಫ್ನಲ್ಲಿ ಮೂಗು ತೋರಿಸೋದು ಮಾಡ್ತಾ ಇರ್ತಾರೆ, ಹೌದಾ? ಸಮ್ವೇರ್ ನಿಮ್ಮ ವಿಷಯದಲ್ಲಿ ಇಂಟರ್ಫಿಯರ್ ಆಗೋದು, ಓವರ್ ಇಂಟ್ರೆಸ್ಟ್ ತೋರಿಸೋದು ನಿಮ್ಗೆ ಇಷ್ಟ ಆಗ್ತಾ ಇರಲ್ಲ, ಆಯಿತಾ? ನಿಮ್ಮ ಬೌಂಡ್ರಿ ಕ್ರಾಸ್ ಮಾಡೋದು, ಸೊ ಒಂದು ಲಿಮಿಟ್ ಮೀರಿ ನಿಮ್ಮ ಹತ್ರ ಬರೋದು, ಸೊ ಈ ರೀತಿ ಮಾಡ್ತಾ ಇರ್ತಾರೆ. ಆ್ಯಂಡ್ ಇದನ್ನು ಹೆಂಗೆ ಎನರ್ಜೆಟಿಕಲಿ ಹ್ಯಾಂಡಲ್ ಮಾಡೋದು ಅಂತ ಅಂದ್ರೆ, ಸೊ ನಿಮ್ಗೆ ಬೇಡದೇ ಇರುವಂತಹ ಎನರ್ಜಿ ನಿಮಗೆ ರಿಪೀಟೆಡ್ಲಿ ಬರ್ತಾ ಇದೆ. ಸೊ ಇದನ್ನು ನೀವೇನು ಮಾಡ್ತಾ ಇದ್ದೀರಾ ಅಂತ ಅಂದರೆ, ಒಂದು ರೋಸ್ ತುಂಬಿರುವಂಥ ಡಬ್ಬಿಯನ್ನು ಇಮ್ಯಾಜಿನ್ ಮಾಡ್ತೀರಾ. ಸೊ ಇದನ್ನು ನೀವು ರಾತ್ರಿ ಮಲಗೋಗಿಂತ ಮುಂಚೆ ಮಾಡ್ಬೋದು. ಸೊ ರೋಸ್ ತುಂಬಿರೋ ಡಬ್ಬಿ, ಆ್ಯಂಡ್ ಅದರಲ್ಲಿ ಒಂದು ಮೆಸೇಜ್ ಕಾರ್ಡ್ ಇದೆ ಅಂತ ತಿಳ್ಕೊಳ್ಳಿ. ಅದ್ರ ಮೇಲೆ ಬರೀತಾ ಇದ್ದೀರಾ, ರಿಟರ್ನ್ ಟು ದ ಸೆಂಡರ್ ವಿತ್ ಲವ್. ಸೊ ಆ ಎನರ್ಜಿಗೆ ನೀವು ಹೇಳ್ತಾ ಇದ್ದೀರಾ, ಆ ಥಾಟ್ಸ್ಗೆ ಹೇಳ್ತಾ ಇದ್ದೀರಾ, ನಿನಗೆ ಯಾರು ಕಳಿಸಿದ್ದಾರೆ ಅವ್ರ ಹತ್ರನೇ ವಾಪಸ್ ಹೋಗು, ಪ್ರೀತಿಯಿಂದ ವಾಪಸ್ ಹೋಗು, ಓಕೆನಾ? ಸೊ ಈ ಯಾವುದೋ ಒಂದು ಅಡ್ರೆಸ್ ತಪ್ಪಿ ನಿಮ್ಗೊಂದು ಪಾರ್ಸೆಲ್ ಬಂತು ಅಂತ ತಿಳ್ಕೊಳ್ಳಿ. ಅದನ್ನ ನೋಡಿದಾಗ ನಿಮ್ಗೆ ನೆಗೆಟಿವ್ ಅನ್ಸುತ್ತೆ, ಛೇ ನನಗೆ ಯಾಕೆ ಹಿಂಗೆ ಬಂತು ಅಂತ, ಅಥವಾ ಪಾಸಿಟಿವ್ ಅನ್ಸುತ್ತಾ, ವಾವ್ ಅಂತ? ಇಲ್ಲ, ನ್ಯೂಟ್ರಲ್, ರೈಟ್? ಸೇಮ್ ವೇ ಏನಂತ ಅಂದರೆ, ಈಗ ನೀವು ಒಂದು ರೋಸ್ ತುಂಬಿರೋ ಡಬ್ಬಿಯಲ್ಲಿ ನೀವು ಒಂದು ಮೆಸೇಜ್ ಕಳಿಸ್ತಾ ಇದ್ದೀರಾ, ರಿಟರ್ನ್ ಟು ದ ಸೆಂಡರ್ ವಿತ್ ಲವ್. ಎಲ್ಲಿಂದ ಬಂದಿದ್ಯಾ, ಯಾರು ನಿಮಗೆ ಕಳಿಸಿದ್ದಾರೆ ಅವ್ರ ಹತ್ರನೇ ಹೋಗು ಅಂತ, ಡನ್. ರಿಟರ್ನ್ ಕಳಿಸಿದ್ದೀರಾ ನೀವು ಈಗ ಅಂತ ಅಂದರೆ ನಿಮಗೆ ಎಲ್ಲೂ ಈ ಎನರ್ಜಿ ಇಫೆಕ್ಟ್ ಆಗಲ್ಲ. ಯಾರು ಕಳಿಸಿದ್ದಾರೆ ಅದು ಅವರಿಗೆ ವಾಪಸ್. 4ನೇದಾಗಿ ಈ ಒಂದು ಮೆಥಡ್ ಏನಿದೆ, ಯೂಶಲಿ
ಸೊ ಯಾರಿಗೆಲ್ಲ ಪಾಸ್ಟ್ ಮರೀಲಿಕ್ಕೆ ಆಗ್ತಾ ಇಲ್ಲ, ತುಂಬ ಬಾದರ್ ಆಗಿದ್ದೀರ, ತುಂಬ ನಿಮಗೆ ಬೇಜಾರಾಗಿದೆ ಲೈಫಲ್ಲಿ, ಎಷ್ಟೇ ಮಾಡಿದ್ರು ನಿಮಗೆ ನೋವು ಕೊಟ್ಟವ್ರನ್ನ ನೀವು ಯಾವಾಗಲೂ ನಿಮ್ಮ ತಲೆಯಲ್ಲಿ ಇಟ್ಕೊಂಡು ನಿಮಗೂ ನೋವು ಮಾಡ್ಕೊಳ್ತಾ ಇರ್ತೀರ. ಎನರ್ಜೆಟಿಕಲಿ ಕಂಪ್ಲೀಟ್ ನಿಮ್ಮ ಎನರ್ಜಿ ಅವ್ರಿಗೆ ಸೆಂಡ್ ಆಗೋದಾಗ್ತಾ ಇದೆ, ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗ್ತಾ ಇದೆ, ಮರೀಲಿಕ್ಕೆ ಆಗ್ತಾ ಇಲ್ಲ ಅನ್ನೋರು ಕೂತಿರ್ತೀರ. ಇಮ್ಯಾಜಿನ್ ನಿಮ್ಗೆ ಏನೆಲ್ಲ ನಿಮಗೆ ನೆಗೆಟಿವ್ ಇನ್ಸಿಡೆಂಟ್ ಆಯಿತು, ನೆಗೆಟಿವ್ ಪೀಪಲ್ ಇದ್ರಲ್ಲ ನಿಮ್ಮ ಲೈಫ್ನಲ್ಲಿ, ಅವರ ಮುಖಗಳನ್ನು ನೆನ್ಪು ಮಾಡ್ಕೊಳ್ಳಿ, ಓಕೆನಾ. ಸೊ ಈಗೇನಂತ ಅಂದರೆ ಅವರ ಮುಖ, ಅವರ ಎಕ್ಸ್ಪ್ರೆಷನ್, ಅವರ ಮಾತು ನೆನಪು ಆದಾಗ ಆಬ್ವಿಯಸ್ಲಿ ನಿಮ್ಮ ಬಾಡಿ ರಿಯಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೌದಾ. ಒಂದು ರೀತಿ ನಿಮಗೆ ಬಾಡಿ ಬಿಸಿ ಆಗೋದಾಗ್ಬೋದು, ಸಿಟ್ಟು ಬರೋದಾಗ್ಬೋದು. ಆಗ ಏನಂತ ಅಂದರೆ ಅಗೇನ್ ನಿಮ್ಮ ಮಣಿಪುರ ಚಕ್ರ ಇರುತ್ತಲ್ಲ, ಅಲ್ಲಿಂದ ಒಂದು ವಯರ್ ಹೋಗ್ತಾ ಇದೆ, ಒಂದು ದಾರ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ. ಆ ದಾರವನ್ನು ಕೈಯಲ್ಲಿ ಇಟ್ಕೊಂಡು ನೀವು ಕಟ್ ಮಾಡ್ತಾ ಇದ್ದೀರ, ಓಕೆನಾ. ಕಂಪ್ಲೀಟಾಗಿ ನಿಮ್ಮ ಕೈಯಲ್ಲಿ ಕತ್ರಿ ಇದೆ. ಸೊ ಕಂಪ್ಲೀಟಾಗಿ ಕತ್ರಿ ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡಿ ನೀವೇನು ಮಾಡ್ತಾ ಇದ್ದೀರಾ, ಕಟ್ ಮಾಡ್ತಾ ಇದ್ದೀರಾ, ಒಂದೊಂದೇ ಆಗಿ ಕಟ್ ಮಾಡ್ತಾ ಇದ್ದೀರಾ. ಇದು ನೀವು ಕಟ್ ಮಾಡ್ತಾ ಇರಬೇಕಾದ್ರೆ ಎನರ್ಜೆಟಿಕಲ್ ಕಾರ್ಡ್ ಏನಿದೆ ಅದು ಕಟ್ ಆಗ್ತಾ ಹೋಗುತ್ತೆ. ಎನರ್ಜೆಟಿಕಲ್ ಕಾರ್ಡ್ ಅಂತ ಅಂದರೆ ನೀವು ಆ ಒಂದು ನಿಮಗೂ ಅವರಿಗೂ ಎನರ್ಜೆಟಿಕಲಿ ಇದ್ದಂಥ ಸಂಬಂಧ ಏನಿದೆ ಅದು ಕಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಪವರ್ಫುಲಿ ನಿಮ್ಮ ಬ್ರೈನ್ನಲ್ಲಿ ಈ ಒಂದು ಪೀಪಲ್ ನೆನಪಾದಾಗ ಒಂದು ಫೈಲ್ ಓಪನ್ ಆಗ್ತಿತ್ತು. ಅಗೇನ್ ನೀವು ಅದೇ ರೀತಿ ನೆಗೆಟಿವ್ ಫೀಲ್ ಮಾಡ್ತಿದ್ರಿ, ಅಗೇನ್ ನೀವು ಅದೇ ರೀತಿ ಬೇಜಾರು ಮಾಡ್ಕೊಳ್ತಿದ್ರಿ, ನಿಮ್ಮ ಬಾಡಿನೂ ಸೇಮ್ ಕೆಮಿಕಲ್ ಪ್ರೊಡ್ಯೂಸ್ ಮಾಡ್ತಿತ್ತು. 10 ವರ್ಷದ ಹಿಂದೆ ಇನ್ಸಿಡೆಂಟ್ ಆಗಿರಲಿ, ಈಗ ನಿಮ್ಮ ಬಾಡಿ ಈಗಲೇ ಆಗ್ತಾ ಇದೆ ಅನ್ನೋ ಥರ ಫೀಲ್ ಮಾಡ್ತಾ ಇತ್ತು. ದ ಮೊಮೆಂಟ್ ನೀವು ಹೀಗೆ ದಾರ ಹಿಡ್ಕೊಂಡಿದ್ದೀರಾ, ಇದರಲ್ಲೆಲ್ಲ ಅವರ ನೆನಪುಗಳು ಅಥವಾ ಆ ನೆಗೆಟಿವ್ ಇನ್ಸಿಡೆಂಟ್ ಇದೆ, ಹಿಂಗೆ ಹಿಡ್ಕೊಂಡು ಕೈಯಲ್ಲಿ ಕತ್ರಿ ಇಮ್ಯಾಜಿನ್ ಮಾಡ್ತಾ ಕಟ್ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮ ಬ್ರೈನ್ಗೂ ಸಿಂಬಲ್ ಹೋಗುತ್ತೆ, ಇದು ಇನ್ನೂ ಅವಶ್ಯಕತೆ ಇಲ್ಲ, ಈ ಫೈಲ್ ಅಥವಾ ಈ ಮೆಮರಿಯ ಅವಶ್ಯಕತೆ ಇಲ್ಲ ಅಂತ ಸಬ್ಕಾನ್ಷಿಯಸ್ಲಿ ಅದು ಡಿಲೀಟ್ ಮಾಡ್ತಾ ಹೋಗುತ್ತೆ. ಸೊ ಈಗ ನೀವು ಆರಾಮಾಗಿ ಯಾವುದೇ ಸಿಚುವೇಶನ್ ಇರಲಿ ಅಥವಾ ನಿಮ್ಮ ಸುತ್ತಮುತ್ತ ಎಷ್ಟೇ ನೆಗೆಟಿವ್ ಮೈಂಡ್ಸೆಟ್ನ ಪೀಪಲ್ ಇರಲಿ, ಯಾರೇನೇ ಮಾತಾಡ್ತಾ ಇದ್ರು, ನೀವು ಈ 4 ಎನರ್ಜಿ ಪ್ರೊಟೆಕ್ಟಿಂಗ್ ಹ್ಯಾಬಿಟ್ನ ಏನಾದರೂ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಅಂದರೆ ಈಸಿಯಾಗಿ ನೀವು ಪಾಸಿಟಿವ್ ಆಗಿರ್ಬೋದು. ಆ್ಯಂಡ್ ಆಲ್ಸೋ ನೀವೇ ನೋಡ್ತೀರಾ ನಿಮ್ಮ ಸುತ್ತಮುತ್ತ ನಿಮ್ಗೆ ತುಂಬ ಕೆಟ್ಟದ್ದು ಮಾಡುವಂಥ ವ್ಯಕ್ತಿಗಳಿದ್ರೆ ಯೂನಿವರ್ಸೇ ಅವರನ್ನು ತಪ್ಪಿಸ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ಖಂಡಿತ ತಿಳಿಸಿ. ಯಾರೆಲ್ಲ ನಿಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡಿ ಅಮೇಝಿಂಗ್ ಥಿಂಗ್ಸ್ನ ಲೈಫ್ನಲ್ಲಿ ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದೀರಾ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.